ಅವರು ಎಷ್ಟು ಪಿಕ್ಚರ್ಲಿ ನನಗೆ ಗೊತ್ತಿರೋ ಹಾಗೆ ಆ್ಯಕ್ಟ್ ಮಾಡಿದಾರಲ್ಲ ಅದಷ್ಟು ಪಿಕ್ಚರ್ಗಳಲ್ಲಿ ಅವ್ರದ್ದೇ ಫೈಟ್ ಕಂಪೋಸಿಷನ್. ಹೆಸರಿಗೆ ಮಾತ್ರ ಒಬ್ಬ ಫೈಟ್ ಮಾಸ್ಟರ್ ಹೆಸರು ಹಾಕಬೇಕಾಯಿತು. ಕಾರಣ ಏನಂದರೆ ಫೈಟ್ ಮಾಸ್ಟರ್ ಅನ್ನೋದಕ್ಕೆ ಇವ್ರ ಹತ್ರ ಕಾರ್ಡ್ ಇರಲಿಲ್ಲ. ಸೊ ಒಬ್ಬ ನಾಮಕಾವಸ್ಥೆ ಮಾಸ್ಟರ್ನ ಪರ್ಮನೆಂಟಾಗಿ ಅವ್ರು ಇಟ್ಕೊಂಡಿದ್ರು. ಒಬ್ಬ ನಾಮಕಾವಸ್ಥೆ ಮಾಸ್ಟರ್ ಆತ. ಬಟ್ ಎಂಟ್ರಿ ಎಕ್ಸಿಟ್ಗೆ ಬಾಲ್ಕನಿ ಎಲ್ಲವೂ ಇತ್ತು. ಅವ್ರ ಮನೆ ಮಾಡಿ ಮೇಲೇ ತೋರಿಸೋರು ಅವ್ರು. ಅದನ್ನು ಮನೆ ಇದೆಯಲ್ಲ ಅವ್ರದ್ದು, ಅದೇ ಮನೆಯಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಫೋನ್ ಮಾಡಿದ್ರು, ಏನು ರಾಜ ಯಾರನ್ನ ಕತೆ ಹೇಳೋಸಕ್ಕೆ ಕಳಿಸ್ಬಿಟ್ಟಿದ್ಯಾ? ನಾನು ಅಂದ್ಕೊಂಡಿದ್ದೀನಿ ಸರ್, ನಾನು ಅದನ್ನು ಈ ಥರ ಅಂದ್ಕೊಂಡಿದ್ದೀನಿ ಸರ್, ಅದನ್ನು ಈ ಥರ ಅಂದ್ಕೊಂಡಿದ್ದಾನೆ, ನನಗೆ ಹೇಳ್ತಿಲ್ಲ ಅದನ್ನು ಅಂದ್ರು ಅವರು. ಬಿ ರಾಮಮೂರ್ತಿಯವರೇ ಡೈರೆಕ್ಟರ್. ಅವರು ಕತೆ ಹೇಳಿ ಕನ್ವಿನ್ಸ್ ಮಾಡಿದ್ದವ್ರಿಗೆ. ಈಗ ಎ ಅನ್ನೋ ಪಿಕ್ಚರು ಉಪೇಂದ್ರ ಅವ್ರದ್ದು ಎಕ್ಸ್ಟ್ರಾರ್ಡನರಿ ಹಿಟ್ ಪಿಕ್ಚರು. ಗಾಂಧಿನಗರದಲ್ಲಿ ಪ್ರತಿಯೊಬ್ಬನು ಆ ಪಿಕ್ಚರ್ನ ರಿಜೆಕ್ಟ್ ಮಾಡಿದಂಥ ಸಿನಿಮಾ. ಯಾವ ಡಿಸ್ಟ್ರಿಬ್ಯೂಟರ್ಸು ಅದನ್ನು ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಸರ್ ಪ್ರಭಾಕರ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಹೀ ಈಸ್ ಎ ವೆರಿ ಜಿನಿಯನ್ ಪರ್ಸನ್ ಆತ. ಅವ್ರಿಗೆ ಒಂದು ಅಭ್ಯಾಸ ಏನಿತ್ತು ಅಂದರೆ, ಒಂದು ಸತಿ ಸ್ಟೋರಿ ಕೇಳೋದ ಮೇಲೆ ಮಧ್ಯದಲ್ಲಿ ಯಾವತ್ತೂ ಇಂಟರ್ಫರೆನ್ಸ್ ಆಗ್ತಾ ಇರಲಿಲ್ಲ ಒಂದು. ಆಮೇಲೆ ಡೈರೆಕ್ಟ್ರು ಇರಲಿ ಇಲ್ಲದೆ ಹೋಗಲಿ, ಅಥವಾ ಡೈರೆಕ್ಟರ್ ಏನಾರು ಸೀನ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನನಗೇನಾರು ಈ ಥರ ತೊಂದರೆ ಆಗ್ತಾಯಿದೆ ಒಂಚೂರು ತೆಗೆದು ಕೊಡಿ ಅಂದರೆ ಅವರೇ ಮ್ಯಾನಿಪುಲೇಷನ್ ಮಾಡಿ ಎಂಟೈರ್ ಸೀನ್ನ ಪಿಕ್ಚರೈಸ್ ಮಾಡಿ ಕೊಡ್ತಾಯಿದ್ರು. ಆಮೇಲೆ ಅವರು ಇದ್ದಂಥ ಸ್ಟೇಜಲ್ಲಿ ಯಾವ ಒಬ್ಬ ಫೈಟ್ ಮಾಸ್ಟ್ರು ಅವ್ರಿಗೆ ಫೈಟ್ ಕಂಪೋಸ್ ಮಾಡ್ತಾ ಇರಲಿಲ್ಲ. ಅವರು ಎಷ್ಟು ಪಿಕ್ಚರ್ಲಿ ನನಗೆ ಗೊತ್ತಿರೋ ಹಾಗೆ ಆ್ಯಕ್ಟ್ ಮಾಡಿದಾರಲ್ಲ ಅದಷ್ಟು ಪಿಕ್ಚರ್ಗಳಲ್ಲಿ ಅವ್ರದ್ದೇ ಫೈಟ್ ಕಂಪೋಸಿಷನ್ನು. ಹೆಸರಿಗೆ ಮಾತ್ರ ಒಬ್ಬ ಫೈಟ್ ಮಾಸ್ಟರ್ ಹೆಸರು ಹಾಕಬೇಕಾಯಿತು. ಕಾರಣ ಏನಂದರೆ ಫೈಟ್ ಮಾಸ್ಟರ್ ಅನ್ನೋದಕ್ಕೆ ಇವ್ರ ಹತ್ರ ಕಾರ್ಡ್ ಇರಲಿಲ್ಲ, ಬೇರೆ ಫೈಟರ್ಸ್ಗಳು ಬರ್ತಾ ಇರಲಿಲ್ಲ. ಸೊ ಒಬ್ಬ ನಾಮಕಾವಸ್ಥೆ ಮಾಸ್ಟರ್ನ ಪರ್ಮನೆಂಟಾಗಿ ಅವ್ರು ಇಟ್ಕೊಂಡಿದ್ರು. ಒಬ್ಬ ನಾಮಕಾವಸ್ಥೆ ಮಾಸ್ಟರ್ ಆತ. ಸೊ ಅವ್ರ ಹೆಸರನ್ನ ನಾವು ಹಾಕ್ತಾಯಿದ್ವಿ. ಮಿಕ್ಕಿದ್ದು ಫೈಟ್ ಕಂಪೋಸಿಷನ್ನು ಅಷ್ಟು ಪಿಕ್ಚರ್ಗಳಲ್ಲಿ ಪ್ರಭಾಕರ್ ಸರೇ ಮಾಡ್ತಾ ಇದ್ದಿದ್ದು. ಅವ್ರದ್ದವರೇ ಮಾಡ್ಕೊಂಬಿಡೋರು ಎಲ್ಲ ಅಷ್ಟೇ. ಎಲ್ಲ ಪಿಕ್ಚರಲ್ಲೂ ಫೈಟು ಅವರು 80% ಆಫ್ ದಿ ಪಿಕ್ಚರ್ ಆ್ಯಸ್ ಎ ಹೀರೋ ಆಗಿ ಆ್ಯಕ್ಟ್ ಮಾಡಿರೋದ್ರಲ್ಲಿ ಫೈಟ್ ಕಂಪೋಸಿಷನ್ ಬಂದು ಪ್ರಭಾಕರ್ ಅವ್ರದ್ದೇ. ಯಾವ ಫೈಟ್ ಮಾಸ್ಟ್ರೂ ಅವ್ರ ಮುಂದೆ ಹೋಗಿ ಕಂಪೋಸ್ ಮಾಡ್ತಾ ಇರಲಿಲ್ಲ. ಇವತ್ತಿಗೆ ತೆಲುಗು ಚಿತ್ರರಂಗದಲ್ಲಿ ವೆರಿ ಫೇಮಸ್ ಫೈಟ್ ಮಾಸ್ಟ್ರು ಬ್ರದರ್ಸು ರಾಮ್ ಲಕ್ಷ್ಮಣ್ ಅಂತ. ರಾಮ್ ಲಕ್ಷ್ಮಣ್ ಅಂತ ಮಿಸ್ಟರ್ ಮಹೇಶ್ ಕುಮಾರ್ ಅನ್ನೋ ಚಿತ್ರದಲ್ಲಿ ಅವರಿಬ್ಬರ ಕೈನಲ್ಲೂ ಅಭಿನಯ ಮಾಡಿಸಿದ್ರು. ಅದರ ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇತ್ತು. ಮಿಸ್ಟರ್ ಮಹೇಶ್ ಕುಮಾರ್ ಅನ್ನೋ ಪಿಕ್ಚರು ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಇತ್ತು. ಒಬ್ಬ ಬಂದು ಕಿಲ್ಲರು, ಒಬ್ಬ ಬಂದು ನಾರ್ಮಲ್ ಒಬ್ಬ ಡ್ರೈವರ್ ಥರ ಇರೋನು. ಸೊ ಇವನು ಮಾಡೋದನ್ನ ಅವನು ಮಾಡೋದನ್ನ ಬಟ್ ಇಬ್ಬರು ಸೇರ್ ಮಾಡಿದ್ರೆ ಇದೊಂದು ಸಸ್ಪೆನ್ಸ್ ಕ್ಯಾರಿ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ಸ್ನೇ ಇಟ್ಟಿದ್ರು. ಸೊ ಅವತ್ತಿಗೆ ಅವ್ರು ಫೈಟ್ರಾಗಿ ಬಂದಿದ್ದು ಅವರು ಇವ್ರುಗಳಂಥ ಒಬ್ಬ ನಟರ ಹತ್ರ ಕಲ್ತಂಥ ವಿದ್ಯೆಗಳೇ ಇವತ್ತಿಗೆ ಅವರೆಲ್ಲ ದೊಡ್ಡ ದೊಡ್ಡ ಫೈಟ್ ಮಾಸ್ಟರ್ಗಳಾಗಿರೋದು. ಸೊ ಮೂಲ ಪಾಠ ಇಲ್ಲಿ ಪ್ರಭಾಕರ್ ಸರ್ದೇ ಅದು. ಆ್ಯಂಡ್ ಅವರು ಹೆಂಗೆ ಅಂದರೆ ಈ ಬರದೇ ಇರ್ತಕ್ಕಂಥ ವಿದ್ಯೆನೇ ಇಲ್ಲ ಆತನಿಗೆ. ಕ್ಯಾಮ್ರಾ ಹಿಡ್ಕೊಂಡು ಬೇಕಾದ್ರೆ ಅವರೇ ನಿಂತ್ಕೊಂಡ್ಬಿಡೋರು. ಅವ್ರು ಇಲ್ಲದೇ ಇರೋ ಶಾರ್ಟಲ್ಲಿ ಡೈರೆಕ್ಟ್ ಮಾಡೋರು. ಒಳ್ಳೆ ಡೈರೆಕ್ಟ್ರ್ ಅವರು. ಒಂದೇ ಮನೇನ 10 ಮನೆ ಥರ ತೋರಿಸೋರು ಅವರು. ಒಂದೇ ಮನೇನ 10 ಮನೆ ಥರ ತೋರಿಸೋರು. ಮಿಸ್ಟರ್ ಮಹೇಶ್ ಕುಮಾರ್ ಪಿಕ್ಚರಲ್ಲೇ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ನನ್ನ ಮನೆ ಇಂಡಿವಿಜುವಲಾಗಿ ಇಂಡೋರ್ ಎಲ್ಲೂ ಇಲ್ಲ, ಬಟ್ ಎಂಟ್ರಿ ಎಕ್ಸಿಟ್ಗೆ ಬಾಲ್ಕನಿ ಎಲ್ಲವೂ ಇತ್ತು. ಅವ್ರ ಮನೆ ಮಾಡಿ ಮೇಲೇ ತೋರಿಸೋರು ಅವ್ರು ಅದನ್ನು. ಈಗೇನು ಈ ಮನೆ ಇದೆಯಲ್ಲ ಅವ್ರದ್ದು, ಅದೇ ಮನೆಯಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಅವ್ರ ಪಿಕ್ಚರು. ಮಹೇಂದ್ರ ವರ್ಮ ಪಿಕ್ಚರು ಎಂಟೈರ್ ಕಾನ್ಸೆಪ್ಟ್ ಬಂದು ಒಂದು ಕೂರ್ಗಂತ ಅಟ್ಮಾಸ್ಫಿಯರು, ತೋಟ ತುಟಿಕೆ ಒಂದು ಆ ಥರ ಅಟ್ಮಾಸ್ಫಿಯರು. ಇಡೀ ಪಿಕ್ಚರ್ ತೆಗೆದಿರೋದೆಲ್ಲಪ್ಪ ಅಂದರೆ ಒಂದು ಅವ್ರ ಮನೆ, ಮಿಕ್ಕಿದಷ್ಟು ಯುವತರಳ್ಳಿ ಮೇನ್ ರೋಡು, ಕೊಡಗು. ಇದೇ ಕೊಡಗು. ಅವತ್ತಿಗೆ ನೋ ಬಡಿ ವಿಲ್ ಬಿಲೀವ್. ನಮ್ಗೆ ಅವಾಗ ಆ್ಯಕ್ಷನ್ನು, ಚೇಸಿಂಗು, ಫೈಟಿಂಗು, ಎಕ್ಸ್ಟೀರಿಯರು ಅಂದರೆ ಉತ್ತರಳ್ಳಿ ಮೇನ್ ರೋಡೇ. ಇದೆಲ್ಲ ಸಿನಿಮಾದವ್ರು ಚೇಸಿಂಗ್ ಎಲ್ಲ ಇಲ್ಲೇ ಮಾಡಿರೋದು ನಾವು. ಎಲ್ಲವೂ ಉತ್ತರಳ್ಳಿ ಮೇನ್ ರೋಡಲ್ಲೇ ಮಾಡಿರೋದು. ಪಟಾಲಮ್ಮನ ದೇವಸ್ಥಾನ ಬಂದು ಕ್ಯಾಂಪ್ ನಮಗೆ, ಮೇಕಪ್ಗೆ, ಊಟ ತಿಂಡಿಗೆ, ಪ್ರತಿಯೊಂದಕ್ಕೂ ದೇವಸ್ಥಾನನೇ. ಅದು ಚಿಕ್ಕ ದೇವಸ್ಥಾನ, ಅದು ಇಷ್ಟೇ ಇದ್ದಿದ್ದು. ಇವತ್ತಿಗೆ ಬೃಹತ್ಕಾರವಾಗಿ ಬೆಳೆಸಿದಾರೆ ಅದನ್ನು ಅಷ್ಟೇ. ಒಂದು ಸಣ್ಣ ದೇವಸ್ಥಾನ, ಅಲ್ಲೇ ಕ್ಯಾಂಪ್ ಹಾಕೊಳ್ತಿದ್ವಿ. ಊಟ ತಿಂಡಿಗೆಲ್ಲ ಅಲ್ಲೇ ನಮಗೆ, ಮೇಕಪ್ ಸೆಟಪ್ ಇಲ್ಲ. ಆದರೆ ಹಿಂದ್ಗಡೆ ಏರಿಯಾನಲ್ಲೇ ನಂದು ವಿಕ್ರಮನ ಪಿಕ್ಚರ್ನಲ್ಲೇ ಬೈಕ್ ಚೇಸಿಂಗು, ಆ್ಯಕ್ಷನ್ ಎಲ್ಲ ಅದರಲ್ಲೇ ಅಲ್ಲೇ ತೆಗೆದಿರೋದು. ಆ ವಿಕ್ರಮನ ಪಿಕ್ಚರ್ ಸ್ಕ್ರಿಪ್ಟ್ ಕೊಟ್ಟಿದ್ದೆ ನಮಗೆ ಉಪೇಂದ್ರ ಅವರು. ಉಪೇಂದ್ರಂದು ಸ್ಕ್ರಿಪ್ಟ್ ಅದು. ಉಪೇಂದ್ರನ ಸ್ಕ್ರಿಪ್ಟು ಸೆಂಟ್ರಲ್ ರೌಡಿ ಪಿಕ್ಚರ್ಗೂ ಉಪೇಂದ್ರಂದೇ ಡೈಲಾಗು. ಈವನ್ ವಿಕ್ರಮ್ಗೂ ಉಪೇಂದ್ರ ಅವ್ರದ್ದೇ ಡೈಲಾಗು. ಕ್ರೆಡಿಟ್ ಇದೆ. ಕ್ರೆಡಿಟ್ ಇದೆ. ಸಾಂಗೆಲ್ಲ ಅವರೇ ಬರ್ಕೊಟ್ಟು ಅವ್ರದ್ದೊಂದು ಸಾಂಗ್ ನಾನೇ ಹಾಡಿದ್ದೀನಿ. ಒಂದು ಡಬಲ್ ಮೀನಿಂಗ್ ಇದ್ದಿದ್ದು ಸಾಂಗ್ ಒಂದಿತ್ತು, ನನಗೂ ರೇಖಾ ದಾಸ್ಗೂ ನಾನೇ ಹಾಡಿದ್ದೀನಿ ಅದರಲ್ಲಿ. ನನಗೆ ಅವರು ರೈಟ್ರು ಪಾಪ ಅವರು.
ಅವರ ಅರ್ಲಿ ಡೇಸ್, ಬಿಗಿನಿಂಗ್ ಡೇಸ್, ಬಿಗಿನಿಂಗ್ 90s ನಾನು ಹೇಳ್ತಾ ಇರೋದು. ಇದೆಲ್ಲ 91, 90, 91, 92. ಈಗ ಅವರು ಹೋಗಿ ಕತೆ ಹೇಳಿದ್ರು ಉಪೇಂದ್ರ ಅವರು. ಅವಾಗೆಲ್ಲ ನಮಗೆ ಮೊಬೈಲ್ ಇಲ್ಲ, ಏನಿಲ್ಲ, ಲ್ಯಾಂಡ್ಲೈನು. ಫೋನ್ ಮಾಡಿದ್ರು, ಏನು ರಾಜ ಯಾರನ್ನ ಕತೆ ಹೇಳ್ಸಕ್ಕೆ ಕಳಿಸ್ಬಿಟ್ಟಿದ್ಯಾ? ನಾನು ಅಂದ್ಕೊಂಡಿದ್ದೀನಿ ಸರ್, ನಾನು ಅದನ್ನು ಈ ಥರ ಅಂದ್ಕೊಂಡಿದ್ದೀನಿ ಸರ್, ಅದನ್ನು ಈ ಥರ ಅಂದ್ಕೊಂಡಿದ್ದಾನೆ, ನನಗೆ ಹೇಳ್ತಿಲ್ಲ ಅದನ್ನು ಅಂದರು ಅವರು. ಬೇಡ ಬಿಡಿ, ನಾನು ಡೈರೆಕ್ಟರ್ನೇ ಕಳಿಸ್ತೀನಿ ಅಂತ ಹೇಳಿ ಬಿ ರಾಮಮೂರ್ತಿ ಅವ್ರನ್ನ ಕಳಿಸ್ದೆ. ಆಮೇಲೆ ಫಸ್ಟ್ ಸೆಂಟ್ರಲ್ ರೋಡಿ ಬಿ ರಾಮಮೂರ್ತಿ ಅವರೇ ಡೈರೆಕ್ಟರ್. ಅವರು ಕತೆ ಹೇಳಿ ಕನ್ವಿನ್ಸ್ ಮಾಡಿದ್ದು ಅವ್ರಿಗೆ, ಕ್ಯಾರೆಕ್ಟರ್ ಏನು, ಹೆಂಗೆ ಬರ್ತದೆ, ಏನು ಎತ್ತ ಅಂತ. ಸೊ ಅವತ್ತಿಗೆ ಅವರೆಲ್ಲ ಸ್ಟಾರ್ಗಳಾದಾಗ ಪಾಪ ನಾವುಗಳು ನೋಡಿದಾಗ ನಾವೆಲ್ಲ ಚಿಕ್ಕವರಲ್ಲ ಅವರು. ಆಮೇಲೆ ಮೊದಲೇ ಪ್ರಭಾಕರ್ 6 ಅಡಿ ಹೈಟು, ಆ ವೆಯ್ಟು, ಆ ಇದು ನೋಡಿದ ತಕ್ಷಣ ಭಯ ಪಡ್ತಾರೆ ಎಲ್ರೂ. ಸೊ ಇವತ್ತು ಪ್ರಭಾಕರ್ ಅವ್ರು ಬದುಕಿದ್ದು ಉಪೇಂದ್ರ ಅವ್ರು ಏನಾರು ಡೈರೆಕ್ಟ್ ಮಾಡಿದಿದ್ರೆ ಅದು ಬೇರೆ ಥರನೇ ಇರ್ತಾಯಿತ್ತು. ಕರೆಕ್ಟಾ? ಬೇರೆ ಕ್ರೇಜ್, ಅದು ಕ್ರೇಜೇ ಬೇರೆ ಥರ ಆಗ್ತಾಯಿತ್ತು. ಯಾಕಂದರೆ ಅವರು ಉಪೇಂದ್ರ ಅವರು ಇವತ್ತಿಗೆ ಸೂಪರ್ ಸ್ಟಾರು, ಸೂಪರ್ ಡೈರೆಕ್ಟ್ರು. ಉಪೇಂದ್ರ ಅವರು ಹೇಗೆ ಅಂದರೆ ಎಲ್ಲ ಪಾಪ ಆತನ ಮೈಂಡಲ್ಲಿರುತ್ತೆ, ತೆಗೆದು ಬಿಡ್ತಾರೆ. ಶೂಟಿಂಗ್ ಮಾಡಿ ಎಲ್ಲ ತೆಗೆದು ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡಾಗಲೇ ಆ ಗೋಜಲ್ನೆಲ್ಲ ಅವ್ರ ತಲೆಯಲ್ಲಿ ಏನಿತ್ತು ಅದನ್ನು ಎಡಿಟ್ ಮಾಡಿದಾಗಲೇ ಸಿನಿಮಾ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಹೇಳಿದ್ರೆ ಅರ್ಥವಾಗಲ್ಲ ಅದು, ಕೆಲವ್ರಿಗೆ ಅರ್ಥವಾಗಲ್ಲ ಅವೆಲ್ಲ. ಈಗ ಎ ಅನ್ನೋ ಪಿಕ್ಚರು ಉಪೇಂದ್ರ ಅವ್ರದ್ದು ಎಕ್ಸ್ಟ್ರಾರ್ಡನರಿ ಹಿಟ್ ಪಿಕ್ಚರು. ಗಾಂಧಿನಗರದಲ್ಲಿ ಪ್ರತಿಯೊಬ್ಬನೂ ಆ ಪಿಕ್ಚರ್ನ ರಿಜೆಕ್ಟ್ ಮಾಡಿದಂಥ ಸಿನಿಮಾ. ಯಾವ ಡಿಸ್ಟ್ರಿಬ್ಯೂಟರ್ಸು ಅದನ್ನು ಪಿಕ್ಚರ್ ರಿಲೀಸ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಸಿನಿಮಾ ರೆಡಿ ಆದಮೇಲೂ ನಾನು ಹೇಳ್ತಾ ಇರೋದು. ಹೌದಾ? ಯಾರೋ ಒಬ್ರು ಬಂದರು ಪುಣ್ಯಾತ್ಮರು, ರಿಲೀಸ್ ಮಾಡಿದ್ರು, ಎಕ್ಸ್ಟ್ರಾರ್ಡನರಿ ಹಿಟ್ ಆಯ್ತದು. ಕಡೆಗೆ ಯಾವ ಮಟ್ಟಕ್ಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿ ಕಡೆಗೆ ಅವನು ಊರು ಬಿಟ್ಟು ಓಡೋಗ್ಬಿಟ್ಟ ಡಿಸ್ಟ್ರಿಬ್ಯೂಟರ್ ಹತ್ಲಾಗೆ. ಒಬ್ಬ ಮುಸ್ಲಿಮ್ ಮಾಡಿದ್ದಿದ್ದದು. ಅಷ್ಟು ಕಲೆಕ್ಷನ್ಸ್ ಬಂತು. ಹೆಂಗೆ ಏನು ಅದನ್ನೇ ನಾನು ಹೇಳಿದ್ನಲ್ಲ, ಸಿನಿಮಾ ಸಕ್ಸಸ್ ಅನ್ನೋದು ಒಂದು ಆ್ಯಕ್ಸಿಡೆಂಟ್, ಅದು ಏನು ಮಾಡೋಕ್ಕಾಗಲ್ಲ. ಈಗ ಓಮ್ ಅವರೇ ಡೈರೆಕ್ಟ್ ಮಾಡಿದ ಪಿಕ್ಚರು ಉಪೇಂದ್ರ ಅವರು, ಶಿವಣ್ಣವ್ರು ಆ್ಯಕ್ಟ್ ಮಾಡಿದರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರು. ಅದನ್ನು ಹಾಗೆ ಕತೆ ಹೇಳಿ ಏನು ಮಾಡಿ ಏನು ಒಪ್ಪಿಸಿದ್ರು ನನಗೆ ಗೊತ್ತಿಲ್ಲ. ಬಟ್ ಪಿಕ್ಚರೈಸೇಷನ್ ಮಾಡ್ತಾ ಅದವರು ಬಡ್ಜೆಟ್ ಜಾಸ್ತಿ ಅನ್ನಿಸ್ತು ಆ ಕಾಲದಲ್ಲಿ. ಆ ಕಾಲದಲ್ಲೇ ಅದು ಬಡ್ಜೆಟ್ ಜಾಸ್ತಿ ಸಿನಿಮಾ, ಅದು ಲೋ ಬಡ್ಜೆಟಲ್ಲಾಗಿರೋ ಪಿಕ್ಚರ್ ಅಲ್ಲ. ಅದು ಕ್ರೇಜ್ನ ಕ್ರಿಯೇಟ್ ಮಾಡಿದ್ರು, ಅದನ್ನು ಹೈಪ್ ಆಯ್ತದು. ಪಿಕ್ಚರು ಅಷ್ಟೇ ಚೆನ್ನಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಹಿಟ್ ಆಯ್ತದು. ಸೊ ಈ ಕ್ರೇಜ್ ಹೈಪ್ ಮಾಡಬೇಕು ಅಂತ ಫಸ್ಟ್ ಶುರು ಮಾಡಿದ್ದೆ ಉಪೇಂದ್ರ ಅವರು, ನನಗೆ ಗೊತ್ತಿದ್ದಂಗೆ ಇಲ್ಲಿ ಕರ್ನಾಟಕದಲ್ಲಿ. ಟೆಕ್ನಿಕ್ ಜನಗಳಿಗೆ ಒಂದು ಹೈಪು. ಉಪೇಂದ್ರ ಅನ್ನೋ ಪಿಕ್ಚರ್ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿದ್ದು, ಅದು ರಿಲೀಸ್ ಒಂದು 3 ದಿವಸದ ಮುಂಚೆ ಸಂಜಯ್ ವಾಣಿನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಉಪೇಂದ್ರ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ. ಅದು ಗೊತ್ತಾ ನಿಮಗೆ? ಸೊ ಅದೊಂಥರ ಕ್ರೇಜ್ ಕ್ರಿಯೇಟ್ ಆಯ್ತದು. ಉಪೇಂದ್ರ ಕಿಡ್ನ್ಯಾಪ್, ಅಂದರೆ 3 ದಿವಸ ಬಿಟ್ಟು ಪಿಕ್ಚರ್ ರಿಲೀಸ್ ಇದೆ ಉಪೇಂದ್ರ ಅನ್ನೋದು. ಆ ಉಪೇಂದ್ರ ಅನ್ನೋ ಹೆಸರು ಜನಗಳ ತಲೆನಲ್ಲಿ ನಿಲ್ಲಬೇಕು ಅಂಥೇಳಿ ಏನೋ ಒಂದು ಹೈಪ್ ಈ ಥರ ಕ್ರಿಯೇಟ್ ಮಾಡೋದು. ವರ್ಕೌಟ್ ಆಯ್ತದು. ಅದು ಚೆನ್ನಾಗಿ ಹೋಯ್ತಲ್ಲ ಪಿಕ್ಚರ್ ನಿಮಗೆ. ಆ ಪಿಕ್ಚರು ಎಕ್ಸ್ಟ್ರಾರ್ಡಿನರಿ ಹಿಟ್ ಆಯಿತು. ಸೊ ಈ ಥರದ್ದು ಏನೋ ಯೂನಿಕ್ ಹುಡುಕಬೇಕು. ಯೂನಿಕ್ ಹುಡುಕಬೇಕು. ಬಟ್ ನಾವು ಆ ಥಿಯರಿನಲ್ಲಿ ಬಂದವರಲ್ಲ. ಕಾರಣ ಏನಂದರೆ ನಾವು ಒಂಥರ ರೆಗ್ಯುಲರ್ ಪ್ರೊಡ್ಯೂಸರು, ರೆಗ್ಯುಲರ್ ಡಿಸ್ಟ್ರಿಬ್ಯೂಟ್ರು, ರೆಗ್ಯುಲರ್ ಫಾರ್ಮುಲನಲ್ಲೇ ಮಾಡಿರೋ ಪಿಕ್ಚರ್ಗಳು. ನನ್ನ ಪಿಕ್ಚರ್ಗಳಲ್ಲಿ ಫಾರ್ಮುಲಾ ಹೆಂಗಿರ್ತಿತ್ತು ಅಂದರೆ ಒಂದು 5 ಫೈಟು, 4 ಸಾಂಗು, 1 ಕಾಮಿಡಿ ಸೀನು, ಒಂದು 4 ಸೆಂಟಿಮೆಂಟ್ ಸೀನು, ರೆಗ್ಯುಲರ್ ಫಾರ್ಮುಲಾ ಇವೆಲ್ಲ. 80s 90s ಫಾರ್ಮುಲಾ, ಅದೇ ಫಾರ್ಮುಲಲ್ಲೇ ಪಿಕ್ಚರ್ಗಳು ಮ್ಯಾಕ್ಸಿಮಮ್ ನಾನು ಮಾಡಿರೋದು. ಒಂದು ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ಮಾಡಿದೆ, ಅಮ್ಮ ನಾಗಮ್ಮ ಅಂತ. ಅದು ಅಷ್ಟಕ್ಕಷ್ಟೇ ಆಯಿತು. ಸೊ ಅದರಲ್ಲಿ ಈ ಕಾಂಬಿನೇಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಆ್ಯಕ್ಷನ್ ಇಲ್ಲ, ಏನೂ ಇಲ್ಲ, ಫುಲ್ ಸೆಂಟಿಮೆಂಟು, ದೇವರು, ದಿಂಡ್ರು, ನಾಗಮ್ಮ, ಅಮ್ಮ, ಈ ಥರ ಮಾಡಿದ ಪಿಕ್ಚರ್ ಅದು. ಸೊ ಅದೊಂದು ಟ್ರೆಂಡ್ ಹೋಗ್ತಾ ಇತ್ತು ಅವಾಗ. ನಾಗದೇವತೆ ಹಿಟ್ಟಾಗಿತ್ತು, ಗ್ರಾಮ ದೇವತೆ ಹಿಟ್ಟಾಗಿತ್ತು. ಸೊ ಟ್ರೆಂಡ್ಗೆ ಒಂದೊಂದು ಟೈಮ್ ಪಿಕ್ಚರ್ ಮಾಡೋಕ್ಕೆ ಹೋಗ್ತೀವಿ, ಕೆಲವು ಟೈಮ್ನಲ್ಲಿ ಸಕ್ಸಸ್ ಆಗ್ತೀವಿ, ಕೆಲವು ಟೈಮ್ನಲ್ಲಿ ಸಕ್ಸಸ್ ಆಗಲ್ಲ. ಈ ಥರ ಆಗೋಗುತ್ತೆ. ಸೊ ನೀವು ಯಾವುದೋ ಒಂದು ಸಿನಿಮಾ ಮಾಡಿ ಒಂದು ದೊಡ್ಡ ಹಿಟ್ಟಾಗಿ ಸರ್ ಈ 100 crore ಕ್ಲಬ್ ಸಿನಿಮಾ ಅಂಥದ್ದು ಮಾಡೋಕ್ಕೆ ಹೋಗಿಲ್ಲ ನೀವು? ಆಗಿಲ್ಲಪ್ಪ, ಆಗಿಲ್ಲ. 100 crore ಕ್ಲಬ್ ಎಲ್ಲ ಅದು ಇತ್ತೀಚೆಗೆ ಶುರುವಾಗಿರೋವು. ಆವತ್ತಿಗೆ ನಮ್ಗೆ 1 ಕೋಟಿ ಕಲೆಕ್ಷನ್ ಬಂದುಬಿಟ್ರೆ ದೊಡ್ಡ ಕಲೆಕ್ಷನ್ ಅಲ್ವಾ? 1 ಕೋಟಿ ಹೆಂಗೆ ಕಲೆಕ್ಟ್ ಮಾಡೋದು? ಇದ್ದಿದ್ದೆಷ್ಟು ಟಿಕೆಟ್ ರೇಟ್ಸು? 10 ರೂಪಾಯಿ, 20 ರೂಪಾಯಿ, ಬಾಲ್ಕನಿ 30 ರೂಪಾಯಿ. ಅದ್ರಲ್ಲಿ 1 ಕೋಟಿ ದುಡಿಬೇಕು. ಅದರಲ್ಲಿ 1 ಕೋಟಿ ದುಡಿಬೇಕಲ್ಲ, ಯಾಕಂದ್ರೆ ಡಿಜಿಟಲ್ ಇಲ್ಲ ಈಗ. ಕರೆಕ್ಟಾ? ನಮಗಿದ್ದಿದ್ದು ಡಿಸ್ಟ್ರಿಬ್ಯೂಟರ್ಸು, ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮ ದುಡ್ಡು. ಆಮೇಲೆ ಒಂದು ಸ್ವಲ್ಪ ಶುರುವಾಯಿತು ಟಿ ವಿ ರೈಟ್ಸ್ ತಗೊಳ್ಳೋದು, ಸ್ಯಾಟಲೈಟ್ ರೈಟ್ಸ್ ತಗೊಳ್ಳೋದು, ಸ್ಯಾಟಲೈಟ್ ಟಿ ವಿ ರೈಟ್ಸ್ ತಗೊಳ್ಳೋದು. ಅದೆಲ್ಲ ಎಷ್ಟು? 5 ಲಕ್ಷ, 3 ಲಕ್ಷ, 8 ಲಕ್ಷ. ನಂದು ಮ್ಯಾಕ್ಸಿಮಮ್ ಕೊಟ್ಟಿರೋದೇ ನಾನು 15 ಲಕ್ಷಕ್ಕೆ ದೊಡ್ಡ ಅಮೌಂಟು. ಅಮ್ಮ ನಾಗಮ್ಮ ಪಿಕ್ಚರು 2015 lakhs ಐ ಸೋಲ್ಡ್ ದಟ್ ಪಿಕ್ಚರ್. 25 ವರ್ಷದಿಂದ 15 ಲಕ್ಷಕ್ಕೆ ಸೇಲ್ ಮಾಡಿದ್ದೆ ನಾನು. ದೊಡ್ಡ ಅಮೌಂಟ್ ಯಾವಾಗ? ಬಹುಶಃ 25 ವರ್ಷದಿಂದ 90 ಲಕ್ಷ ಕಾಸ್ಟ್ ನನಗದು. 90 lakhs ಕಾಸ್ಟ್ಗೆ 15 ಲಕ್ಷ ರೂಪಾಯಿ ನನಗೆ ಅಲ್ಲಿಂದ ರಿಕವರಿ ಸಿಕ್ತು. ಮಿಕ್ಕಿದೆಲ್ಲ ಎಲ್ಲಿ ಸಿಗಬೇಕು? ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇ ನನ್ನ ದುಡ್ಡು ಬರೋದು. ಇನ್ನು 75 ಲಕ್ಷ ಬರ್ಬೇಕು ಅವ್ರಿಗೆ, ಬರ್ಬೇಕಲ್ವಾ? 75 ಲಕ್ಷದ ಜೊತೆಗೆ ನಾನು ಕಟ್ಟಿರ್ತಕ್ಕಂಥ ಬಡ್ಡಿ
ಫೈನಾನ್ಸ್ಗಳು ತೊಗೊಂಡಿರ್ತೀವಿ. ಇನ್ನು 90 ಲಕ್ಷನೂ ಆ ಕಾಲಕ್ಕೆ ನನ್ನೊಬ್ಬನ ಹತ್ರನೇ ಎಲ್ಲಿತ್ತು? ಸಿನಿಮಾ ನೀವು ದುಡ್ಡು ಇಟ್ಕೊಂಡು ಮಾಡ್ತಾ ಇರಲಿಲ್ವಾ? ಎಲ್ಲನೂ ಯಾರೂ ದುಡ್ಡು ಇಟ್ಕೊಂಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ರೀ. ಪ್ರತಿಯೊಬ್ಬನೂ ಬಡ್ಡಿಗೆ ದುಡ್ಡು ತಂದೆ ಪಾಪ ಸಿನಿಮಾ ಮಾಡಬೇಕು. ಇವತ್ತು 100 ಕೋಟಿ ಸಿನಿಮಾ ಪ್ಲ್ಯಾನ್ ಮಾಡಿದ್ರೆ ಬೇಸಿಕಲಿ ಅವನ ಹತ್ರ 20% ಇದ್ದರೆ ಮಾತ್ರ 100 crores ಬಡ್ಜೆಟ್ ಪಿಕ್ಚರ್ ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು 25% ನೀವು ಹಾಕಲ್ಲ ಅಂದರೆ ನಿಮಗೆ ಬೇರೆ ಎಲ್ಲಿಂದ ದುಡ್ಡು ಎದ್ದೇಳುತ್ತೆ ಪಿಕ್ಚರು? ಸೊ ಇವರೊಂದು ಪರ್ಸೆಂಟ್ ಆಗಿ ಇವರೊಂದಷ್ಟು ದುಡ್ಡು ಹಾಕ್ತಾರೆ, ಮಿಕ್ಕಿದ ಫೈನಾನ್ಸ್ ತರ್ತಿದ್ವಿ. ನೆಗೆಟಿವ್ ಪ್ಲಡ್ಜ್ ಮಾಡಿ, ಅಂದರೆ ನೆಗೆಟಿವ್ ಅದನ್ನು ನಾಲೆಡ್ಜ್ ಇಲ್ಲದೆ ನಾವು ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಅಡ್ವಾನ್ಸ್ಗಳು ತಗೊಳ್ತಾ ಇದ್ವಿ. ಈಗ ಯಾರಿದ್ದಾರೆ ಅಡ್ವಾನ್ಸ್ ಕೊಡೋ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಇವತ್ತಿಗೆ? ಥಿಯೇಟ್ರ್ನವ್ರು ಅಡ್ವಾನ್ಸ್ ಕೊಡೋರು. ಈಗ ನಾವು ನೀನು ಥಿಯೇಟ್ರ್ ಪಿಕ್ಚರ್ ಹಾಕ್ತೀವಪ್ಪ, ನನಗೊಂದು 3 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಡು ಅಂದರೆ ಥಿಯೇಟ್ರ್ನವರು ಕೊಡೋರು. ಪಾಪ ಥಿಯೇಟ್ರ್ನವರು ಕೊಡೋರು. ಯಾವ ನಂಬಿಕೆಯಲ್ಲಿ ಕೊಡೋರು ಸರ್ ಅದೆಲ್ಲ? ಸರ್ ರಿಲೀಸ್ ಆದಮೇಲೆ ಬರುತ್ತಲ್ಲ ಕಲೆಕ್ಷನ್ಸ್ ಅನ್ನೋ ನಂಬಿಕೆ. ಮತ್ತು ಕಂಟಿನ್ಯೂಸ್ ಪಿಕ್ಚರ್ಗಳು ಮಾಡ್ತಾಯಿದ್ವಿ. ಇದಕ್ಕಿಲ್ಲ ಅಂದರೆ ನೆಕ್ಸ್ಟ್ ಪಿಕ್ಚರ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿತ್ತು ನಾವು ಅವ್ರಿಗೆ. ಈ ಒಂದು ಫ್ರೆಂಡ್ಶಿಪ್ಪು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಚಿತ್ರರಂಗ ನಡೀತಾ ಇತ್ತು. ಸೊ ಒಂದು ಒಳ್ಳೆ ನಂಬಿಕೆಯಲ್ಲಿ ನಡೀತಾ. ಹೌದು. ಯಾವುದಕ್ಕೂ ಪೇಪರ್ಗಳು ಇರ್ತಿರ್ಲಿಲ್ಲ, ರೈಟಿಂಗಲ್ಲಿ ಇರ್ತಾ ಇರಲಿಲ್ಲ. ಹಾಗೆ ದುಡ್ಡು ತರ್ತಿದ್ವಿ. ಇವತ್ತೊಂದು 5 ಲಕ್ಷ ಕೊಡಿ, ನಾನೊಂದು 10 ದಿವಸ ಬಿಟ್ಟು ಕೊಡ್ತೀನಿ ಅಂದರೆ ನಾವು ಹಾಗೆ ತರ್ತಿದ್ವಿ ದುಡ್ಡುಗಳು. ಹಾಗೆ ಹೋಗಿ ನಂಬಿಕೆಯಿಂದ ವಾಪಸ್ ಕೊಡ್ತಿದ್ವಿ. ಈ 2 ದಿವಸ 3 ದಿವಸಕ್ಕೆ ಎಕ್ಸ್ಚೇಂಜಿಗೆ ನಾವು ದುಡ್ಡು ತಗೊಂಬಂದ್ರೆ ಯಾರಿಗೂ ಬಡ್ಡಿನೂ ಕೊಟ್ಟಿಲ್ಲ ಎಷ್ಟೋ ಸತಿ. ಹಾಗೆ ದುಡ್ಡುಗಳು ತಂದಿದ್ದೀವಿ. ತಿಂಗಳಗಟ್ಟಲೆ ಆದರೆ ಬಡ್ಡಿಗಳು ಕೊಟ್ಟಿದ್ದೀವಿ. ರೊಟೇಷನ್ ಎಲ್ಲವೂ ರೊಟೇಷನ್, ನಂಬಿಕೆ, ವ್ಯಾಪಾರ. ಮತ್ತು ಅವ್ರು ಡಿಸ್ಟ್ರಿಬ್ಯೂಟರ್ ಯಾವ ನಂಬಿಕೆ ನಿಮ್ದು ಸಿನಿಮಾ ತೊಗೊಳ್ಳೋರು ಸರ್? ಯಾಕಂದರೆ ಬಿಫೋರ್ ರಿಲೀಸ್ ಆಗಕ್ಕೆ ಮೊದಲೇ ತೊಗೊಂಡ್ಬಿಡೋರು. ಸೊ ಈಗ ಸಿನಿಮಾ ವ್ಯಾಪಾರ ಹೆಂಗಿತ್ತು ಅಂದರೆ ಫಸ್ಟು ಔಟ್ರೈಟ್ ಅಂತ ತಗೊಳ್ಳೋರು. ಔಟ್ರೈಟ್ ಅಂದರೆ 5 ವರ್ಷಕ್ಕೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ದೆ. ದೇವರಾಜ್ ಅವ್ರ ಹೀರೋ, ಬಿ ಸಿ ಪಾಟೀಲ್ ಅವ್ರ ಹೀರೋ. ಆ್ಯಕ್ಷನ್ ಫಿಲಮು, ಆನಂದ್ ಪಿ ರಾಜು ಡೈರೆಕ್ಟ್ರು. ಆ ಪಿಕ್ಚರ್ಗೆ ಒಂದೇ ಪ್ರಿವ್ಯೂನಲ್ಲಿ ಎಲ್ಲ ಏರಿಯಾ ಸೇಲ್ ಆಯಿತು ಪಿಕ್ಚರು. ಪ್ರಿವ್ಯೂ ಆಗ್ತಿದ್ರಿ? ಒಂದೇ ಪ್ರಿವ್ಯೂ. ಲೈಕ್ ಈಗ ನಮ್ಮವ್ರು ಪ್ರೀಮಿಯರ್ ಶೋ ಅಂತ ಮಾಡ್ತಾರಲ್ಲ, ಪ್ರೀಮಿಯರ್ ಶೋ ಅಲ್ಲ, ನಾವು ಡಿಸ್ಟ್ರಿಬ್ಯೂಟರ್ಗಳಿಗೇ ಪಿಕ್ಚರ್ನ ಸ್ಕ್ರೀನ್ ಮಾಡ್ತಿದ್ವಿ ಲ್ಯಾಬಲ್ಲಿ. ಅಥವಾ ಸಂತೋಷ್ ಥಿಯೇಟ್ರಲ್ಲಿ ಒಂದು ಮಿನಿ ಥಿಯೇಟ್ರ್ ಇತ್ತು, ಸಂತೋಷ್ ಕಾಂಪೌಂಡ್ ಒಳಗಡೆ. ಅಲ್ಲಿ ಸ್ಕ್ರೀನ್ ಮಾಡ್ತಿದ್ವಿ. ಮತ್ತು ಗಾಂಧಿನಗರದಲ್ಲಿ ಒಂದು ಮಿನಿ ಸ್ಕ್ರೀನ್ ಇತ್ತು, ಅಲ್ಲಿ ಸ್ಕ್ರೀನ್ ಮಾಡ್ತಾಯಿದ್ವಿ. ಬಂದು ಪಿಕ್ಚರ್ ನೋಡಿದ್ರೆ ಅಲ್ಲಿ ಬಿಸ್ನೆಸ್ ಮಾತಾಡ್ಕೊಳ್ಳೋರು. ಡಿಸ್ಟ್ರಿಬ್ಯೂಟರ್ ಸಿನಿಮಾ ಅಲ್ಲಿ ನೋಡಿ ಬಿಸ್ನೆಸ್ ಮಾತಾಡೋರು, ಅಲ್ಲೇ ಬಿಸ್ನೆಸ್ ಮಾತಾಡೋರು. ಅವ್ರಿಗೆ ಇಷ್ಟ ಆಯ್ತಂದ್ರೆ ಅವತ್ತೇ ಬಿಸ್ನೆಸ್ ಮಾತಾಡೋರು. ಅವ್ರು ಯಾವ ರೀತಿ ಅಂದರೆ 2 ಥರ ವ್ಯಾಪಾರ ಮಾಡ್ತಾಯಿದ್ವಿ. ಅವನಿಗೆ ಎಕ್ಸಾಂಪಲ್ ಮೈಸೂರು, ಮಂಡ್ಯ, ಹಾಸನ, ಕೂರ್ಗು. ಆವತ್ತಿನ ಕಾಲದಲ್ಲಿ ನನಗೆ 4 ಲಕ್ಷ ರೂಪಾಯಿ ಕೊಟ್ಟರೆ ಅವ್ನಿಗೆ 5 ವರ್ಷ ರೈಟ್ಸ್ ಕೊಡ್ತಾಯಿದ್ದೆ. ಆ ಪಿಕ್ಚರ್ ಬಡ್ಜೆಟ್ ನಮಗೊಂದು 30 ಲಕ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಒಂದು ಏರಿಯಾಗೆ 4 ರಿಂದ 5 ಲಕ್ಷ ರೂಪಾಯಿ ಬಂದರೆ ನಮಗೆ ವರ್ತು ಅಲ್ಲ. ಅವರು ಹಾಸನ, ಮಂಡ್ಯ, ಕೂರ್ಗ್, ಹಾಸನ ಅಂತ 4 ಜಿಲ್ಲೆ ತಗೊಳ್ಳೋರು. ಇವಾಗ ಚಾಮರಾಜನಗರನೂ ಅದೇ ಜಿಲ್ಲೆ ಆಗಿ ಅಲ್ಲಿಗೆ ಸೇರಿರೋದನ್ನ ಈಗ 5 ಜಿಲ್ಲೆ ಬರ್ಸ್ಕೊಳ್ತಾರೆ. ಈ 5 ಜಿಲ್ಲೆಗೆ 4 ಲಕ್ಷ ರೂಪಾಯಿ ನನಗೆ ಅವತ್ತಿನ ದಿವಸ ಕೊಟ್ಟರೆ ನನಗೆ 30 ಲಕ್ಷ ರೂಪಾಯಿ ಬಡ್ಜೆಟಲ್ಲಿ ಎಷ್ಟು ಕವರ್ ಆದಂಗೆ ಆಯಿತು? ಅರೌಂಡ್ 12% ಬಂತಾ? ಹಾಂ. ಅದೇ ಸೇಮ್ ರೇಷಿಯೋ ಮೇಲೆ ಬಾಂಬೆ ಕರ್ನಾಟಕ. ಯಾವ್ಯಾವುದು ಬಾಂಬೆ ಕರ್ನಾಟಕನಲ್ಲಿ? ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ, ಗದಗ, ಈ ಒಂದು 5 ಜಿಲ್ಲೆ, ಕಾರವಾರದವರೆಗೂ ಉತ್ತರ ಕರ್ನಾಟಕ ಅಂತ ಇವತ್ತಿಗೇನು ನಾವು ಕರಿತೀವಿ, ಅದನ್ನು ನಮ್ಮ ಸಿನಿಮಾ ಲ್ಯಾಂಗ್ವೇಜಲ್ಲಿ ಬಾಂಬೆ ಕರ್ನಾಟಕ ಅಂತ ಕರಿತಿದ್ವಿ. ಅಲ್ಲೊಂದು 4-5 ಲಕ್ಷ ಬಂದರೆ ನಮ್ಗೆ ಹೆಚ್ಚು ಕಡಿಮೆ 30% ರೇಷಿಯೋ ಕವರ್ ಆದಂಗೆ. 8 ಲಕ್ಷ 8-9 ಲಕ್ಷ ಬಂತು ಅಂತ ಇಟ್ಕೊಳ್ಳಿ. ಸೊ ಇದರಲ್ಲಿ 50% ಒಂದು 3 ಲಕ್ಷ ರೂಪಾಯಿ ಚಿತ್ರದುರ್ಗ, ಬಳ್ಳಾರಿ. ಆ ಸೇಮ್ ರೇಷಿಯೋ ಶಿವಮೊಗ್ಗ, ಚಿಕ್ಕಮಗಳೂರು. ಇದರಲ್ಲಿ 50% ಈ 3 ಲಕ್ಷದಲ್ಲಿ ಕಲ್ಯಾಣ ಕರ್ನಾಟಕ, ದಕ್ಷಿಣ ಕನ್ನಡ, ಯಾವುದು ಮಂಗಳೂರು, ಉಡುಪಿ. ದಕ್ಷಿಣ ಕನ್ನಡನ ಅದು. ಕಲ್ಯಾಣ ಕರ್ನಾಟಕ ಅಂದರೆ ಗುಲ್ಬರ್ಗ, ಬೀದರ್, ರಾಯಚೂರು. ಇನ್ನು ಮಿಕ್ಕಿದ್ದು ನಮ್ಮ ಬೆಂಗಳೂರು, ಕೋಲಾರ, ತುಮಕೂರು. ಈ 3 ಜಿಲ್ಲೆ. ಇದೊಂದು ಬಿಲ್ಟ್ ಸೆಟಪ್ಪು. ಇದು ಬಿಟ್ಟು ಸ್ಯಾಟಲೈಟಲ್ಲಿ ಏನು ಸಿಕ್ಕುತ್ತದು ಒಂದು 3 ಲಕ್ಷ ಸಿಕ್ಕಿದ್ರೆ ನಮ್ಗೆ ಅದೇ ಸಿನಿಮಾ ಅದ್ಭುತ. 4 ತಿಂಗಳು ವ್ಯಾಪಾರದಲ್ಲಿ ಎಷ್ಟು ಒಂದು 5-6 ಲಕ್ಷ ಪ್ರಾಫಿಟ್ ಇರ್ತದೆ ಅಷ್ಟೇ. 3 ರಿಂದ 5 ಲಕ್ಷ ರೂಪಾಯಿ ಪ್ರಾಫಿಟ್ಟು. ಹಾಂ. ಒಂದು 35 ಲಕ್ಷ ಇನ್ವೆಸ್ಟ್ಮೆಂಟು, ಒಂದು 4-5 ಲಕ್ಷ, 40 ಲಕ್ಷ ರೂಪಾಯಿ ದುಡಿದ್ರೆ ಸಂತೋಷ ಅಲ್ವಾ? ಅದಕ್ಕಿಂತ ಇನ್ನೇನು ನೀವು ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಯ್ತು 4 ತಿಂಗಳಿಗೆ? ಅಂದರೆ ಸಿನಿಮಾ ಶುರು ಮಾಡಿ, ಹೌದು, ನಾನು ಸಿನಿಮಾನೇ ರೆಡಿ. 4th ಮಂತ್ ಪಿಕ್ಚರ್ ರಿಲೀಸ್ ಆಗ್ಬಿಡ್ಬೇಕು. ಅದಕ್ಕೆ ಮೇಲೆ ನೀವು ಹೇಳ್ತಾ ಹೋದ್ರೆ ನಿಮ್ಗೆ ಇಂಟ್ರೆಸ್ಟ್ ವರ್ಕೌಟ್ ಆಗಲ್ಲ. 4 ತಿಂಗಳು ಅಷ್ಟೇ ಸಿನಿಮಾ ಶುರು ಆಗಿ ನಿಮ್ಮ ಕೈಗೆ ದುಡ್ಡು ಬರೋದು. ರಿಲೀಸ್ವರೆಗೂ 4 ಮಂತ್ಸ್, 3 to 4 ಮಂತ್ಸ್. ಸೊ ಹೀಗೆಲ್ಲ ಮಾಡ್ತಾರಲ್ಲ, 5 ವರ್ಷದಿಂದ ಶೂಟಿಂಗ್ ಮಾಡ್ತಾನೆ. ಅಯ್ಯೋ, ಅದೆಲ್ಲ ಏನಾಗಿದೆ, ಡಿಜಿಟಲ್ ಬಂದ ಮೇಲೆ ಏನಾಗಿದೆ, ಈ CG ವರ್ಕ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಶುರು ಮಾಡಿಬಿಟ್ರು. ಅಂದರೆ ಈ ಕ್ರಿಯೇಟಿವ್ ವರ್ಕ್, ಫ್ರೇಮ್ಗಳ ಮೇಲೆ ಕ್ರಿಯೇಟ್ ಮಾಡೋದು CG. ಸೊ ಈ ಕ್ರಿಯೇಟಿವ್ ಜಾಬು ಈಗ ಏನಾಗಿದೆ, ಅದು ಕ್ರಿಯೇಟ್ ಮಾಡಿದ್ಮೇಲೆ ರೆಂಡರ್ ಆಗಬೇಕು. ಆ ರೆಂಡರ್ ಆದಮೇಲೆ ಟೈಮ್ ತಗೊಳುತ್ತದು. ಅದನ್ನೊಂದು ಸತಿ ವಿಷುವಲ್ ನೋಡಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ರೀಡೂ ಮಾಡ್ತಾರೆ.
ನಮಗೀಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿಕ್ಕಾಬಟ್ಟೆ ಕೆಲಸ ಆಗ್ತಾಯಿದೆ. ಪೋಸ್ಟು ನೆಗೆಟಿವ್ ಇದ್ದಾಗ ನಮಗೆ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ತೆಗಿಬೇಕಾದ್ರೆ ಏನು ಬೇಕೋ ಎಫೆಕ್ಟ್ ಅಲ್ಲೇ ತೆಗೆದುಬಿಡ್ತಿದ್ವಿ ನಾವು. ಅಲ್ಲಿ ಧೂಳು ಬರ್ಬೇಕಾ, ಬಾಂಬ್ ಬರ್ಬೇಕಾ, ಎಲ್ಲ ಅಲ್ಲೇ ಲೈವ್ ಆಗೇ ಮಾಡ್ತಾ ಇದ್ವಲ್ಲ ನಾವು. ಬಾಂಬ್ ಹೊಡೆಯೋದು ಲೈವ್. ಈಗ ಏನಾಗಿದೆ, ಬಾಂಬೆ ಹೊಡ್ಸಲ್ಲ, ಗ್ರೀನ್ ಮ್ಯಾಟ್ ಅಲ್ಲೇ ಅಲ್ವಾ, ಒಳಗಡೆಯಿಂದನೇ ನಿಮಗೆ ಬಾಂಬೆ ಹಾಗೆ ಸ್ಮೋಕು ಬೆಂಕಿ ಫುಲ್ ಫ್ರೇಮಿಗೆ ಬಂದು ಹೊಟ್ಟೋಯ್ತು ಅಂದರೆ ಅಲ್ಲಿ ಬರ್ನ್ ಆಗ್ತಿರೋದು ಒಂದು 4 ಇದನ್ನು ತೋರಿಸ್ತೀವಿ ಅಷ್ಟೇ. ಬೆಂಕಿ ಉರಿತಿರೋ ಜಾಗ ಅವು ಇವೆಲ್ಲ ಬ್ಲಾಸ್ಟ್ ಆಯಿತು ಅಂತ ತೋರಿಸ್ತೀವಿ. ಮೊದಲು ಹಂಗೆ ಮಾಡೋಕ್ಕಾಗ್ತಿಲ್ಲ. ಬ್ಲಾಸ್ಟ್ ಅಂದರೆ ಬ್ಲಾಸ್ಟೇ ಮಾಡ್ತಿದ್ವಿ ನಾವು. ಪೆಟ್ರೋಲ್ ಬಾಂಬೆ ಬ್ಲಾಸ್ಟ್ ಮಾಡ್ತಾಯಿದ್ವಿ. ಅದಕ್ಕೆಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಇದ್ದರು. ಇವಾಗ ರಿವಾಲ್ವರಿಂದ ಶೂಟ್ ಮಾಡ್ತೀವಲ್ಲ ನಾವು ಫೈರು, ಇಟ್ಸ್ ಎ ಒರಿಜಿನಲ್ ರಿವಾಲ್ವರ್ ಆ್ಯಕ್ಚುಲಿ. ಸಿನಿಮಾನಲ್ಲಿ ನೀವೇನು ನೋಡ್ತೀರಾ ಅದಷ್ಟು ಒರಿಜಿನಲ್ಲೇ, ಬಟ್ ಬುಲೆಟ್ಸ್ ಮಾತ್ರ ಡಮ್ಮಿ. ಈಗ ಇಲ್ಲಿ ಫೈರ್ ಮಾಡ್ತೀವಿ, ಇಲ್ಲಿಂದ ರಕ್ತ ಚಿಮ್ಮುತ್ತೆ ಮನುಷ್ಯನಿಗೆ. ಅದಕ್ಕೇನು ಮಾಡ್ತೀವಿ ಅಂದರೆ ಇಲ್ಲಿ ಒಳಗಡೆಯಿಂದ ವೈರಿಂಗ್ ಮಾಡಿ ಇಲ್ಲಿ ಒಂದು ಇಷ್ಟಗಲ ಇದನ್ನು ಕಟ್ತೀವಿ, ಈ ರಬ್ಬರ್ ಸೋಲು, ಈ ಯೂಶಲಿ ಸ್ಲಿಪ್ಪರ್ಸ್ ಹವಾಯಿ ಚಪ್ಪಲ್ ಸೋಲ್ ಇರ್ತದಲ್ಲ, ಅದನ್ನ ಇಲ್ಲಿ ಕಟ್ಬಿಟ್ಟು ಅದಕ್ಕೊಂದು ಸಣ್ಣ ಬೆಲೂನು ಬ್ಲಡ್ ಹಾಕಿ ಅದರೊಳಗಡೆ ಒಂದು ಸ್ಮಾಲ್ ಬುಲೆಟ್ ಇರ್ತದೆ ಪಟಾಕಿ ಬ್ಲಾಸ್ಟ್ ಮಾಡೋಕ್ಕೆ. ಸೊ ಅವನು ಗನ್ ತಗೊಂಡು ಹಿಂಗೆ ಶೂಟ್ ಮಾಡಿದ್ದ ಟೈಮಿಂಗಿಗೆ ಇದಕ್ಕೆ ಅಲ್ಲಿ ಬ್ಯಾಟ್ರಿನಲ್ಲಿ ಕೂತ್ಕೊಂಡು ಅವ್ನು ಸ್ಪಾರ್ಕ್ ಮಾಡ್ತಾನೆ. ಸೊ ಬ್ಲಡ್ ಹಾಗೆ ರೈಸ್ ಆಗುತ್ತೆ. ಸೊ ಬುಲೆಟ್ ಬಂದು ಬಿಡೋ ಗ್ಯಾಪ್ ಟೈಮಿಂಗಿಗೂ ಒಂದು ಸ್ಪಾರ್ಕ್ ಆಗ್ತದೆ. ಈಗೆಲ್ಲ ಒಂದು ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಇವಾಗ ಕುತ್ಕೇನು ಬೇಕಾದ್ರೆ ನಾವು ಕಟ್ ಮಾಡೋದನ್ನು ತೋರಿಸ್ಬೋದು. ಸೊ ಇಲ್ಲಿ ರಬ್ಬರ್ ಹಾಕ್ತಾರೆ ಇದಿಷ್ಟಕ್ಕೆ. ಈ ಪೀಸ್ ಕಟ್ ಮಾಡಿದ್ರೆ ಇಲ್ಲಿಂದ ಬ್ಲಡ್ ಯೂಸ್ ಆಗೋದನ್ನು ನೀವು ಡೈರೆಕ್ಟಾಗಿ ತೆಗಿತಾ ಇದ್ದೀವಿ ಇವಾಗ. ಸೊ ಮೇಕಪ್ ಐಟಮ್ಸಿಂದ ಹಿಡಿದು ಎಲ್ಲವೂ ಬದಲಾವಣೆಗಳಾಗಿದ್ದಾವೆ. ಸೊ ಈಗ ಒಂದು ಇದರಲ್ಲಿ ಮಿಸ್ಟರ್ ಮಹೇಶ್ ಕುಮಾರ್ ಪಿಕ್ಚರ್ನಲ್ಲಿ ಪೋಸ್ಟ್ ಮಾರ್ಟಮ್ ಸೀನ್ ತೆಗಿಬೇಕು, ಇದು ಕುಯ್ಯತ್ತು ತೆಗಿಬೇಕು, ಕುಯ್ದು ಅದನ್ನು ಹಿಂಗೆ ಹಿಸ್ಕೊಂಡಾಗ ಒಳಗಡೆ ಇರ್ತಕ್ಕಂಥ ಒಂದು ಪೇಪರ್ ತೆಗಿಬೇಕು. ಇದೆಲ್ಲ ಏನು ಮಾಡಬೇಕು, ಹೋಗಿ ಫೋರ್ಕ್ ಮೀಟ್ನ ತಂದು ಅದನ್ನು ಅದರ ಒಳಗಡೆ ಲೇಯರ್ ಮಾಡಿ ಕೂರಿಸಿ ಆ ಹೊಟ್ಟೆ ಮೇಲ್ಗಡೆಯಿಂದ ಫ್ಲೆಶ್ನ ಕಟ್ ಮಾಡೋ ಥರ ತೋರಿಸಿ ಹೆಂಗೆ ನೀವು ಪೋಸ್ಟ್ ಮಾರ್ಟಮ್ ತೋರಿಸ್ತೀರ ನೀವು. ಸೊ ಫೋರ್ಕ್ ಮೀಟ್ ನಿಮಗೆ ದಪ್ಪ ಇರ್ತದೆ, ಫೋರ್ಕ್ ಎಲ್ಲ ಕಡೆ ಸಿಕ್ಕುತ್ತೆ. ಸೊ ಅದನ್ನು ಲೇಯರ್ ಕಟ್ ಮಾಡಿ ಹಿಂಗೆ ಎಸ್ಕೊಂಡ್ರೆ ಒಳಗಡೆ ಇರೋ ಲೇಯರಲ್ಲಿ ನಮಗೇನು ಬೇಕೋ ಐಟಮ್ನ ಇಟ್ಟಿದ್ರೆ ತೆಗೆದುಬಿಟ್ಟು ನೋಡೋದು ಮಾಡೋದು ಎಲ್ಲ ಮಾಡ್ತೀವಿ. ಸೊ ಎಲ್ಲವೂ ಅವಾಗೆಲ್ಲ ಕೆಲವೆಲ್ಲ ನ್ಯಾಚುರಲ್ ಆಗಿ ತೆಗಿತಿದ್ವಿ ನಾವು. ಸೊ ಅವಾಗ ಏನೇನು ಹೆಚ್ಚು ಬುದ್ಧಿ ಖರ್ಚು ಮಾಡೋರು, ಯಾಕಂದರೆ ಸಿ ಜಿ ಏನೋ ಗೊತ್ತಿಲ್ಲ. ಈಗೆಲ್ಲ ಕಂಪ್ಯೂಟರ್ನಲ್ಲಿ ಬುದ್ಧಿ ಖರ್ಚು ಮಾಡಬೇಕು, ತೆಗಿಯೋದಕ್ಕಲ್ಲ. ಈಗ ಆಮೇಲೆ ನೋಡ್ಕೊಂಡು ಮಾಡ್ರಿ ಹಂಗೆ ಆಗಿದೆ. ಈಗ ಆಮೇಲೂ ಏನು ನೋಡ್ಕೊಳಕ್ಕಾಗಲ್ಲ. ನಿಮ್ಮ ಕಂಟೆಂಟಲ್ಲಿ ವ್ಯಾಲ್ಯೂ ಇಲ್ಲದೆ ಹೋದರೆ ಆಮೇಲೂ ನೀವೇನು ನೋಡ್ಕೊಳಕ್ಕಾಗಲ್ಲ. ಮೊದಲು ನಾವೇನು ಮಾಡ್ತಾಯಿದ್ವಿ, ಎಂಟೈರ್ ಸ್ಕ್ರಿಪ್ಟ್ ಬರೀತಿದ್ವಿ. ಎಂಟೈರ್ ಸ್ಕ್ರಿಪ್ಟಲ್ಲಿ ಕೆಲವು ಬುದ್ಧಿವಂತರ ಡೈರೆಕ್ಟರ್ಗಳು ಏನು ಮಾಡೋರು ಅಂದರೆ ಶಾರ್ಟ್ ಡಿವೈಡ್ ಮಾಡಿದಾಗೆ ಈ ಆರ್ಟ್ ಸ್ಕೆಚ್ ಬರೆಯೋಕ್ಕಿತ್ತು ಅಂದರೆ ಇಲ್ಲಿ ಕ್ಲೋಸಪ್ ಬಂದಾಗ ಎಷ್ಟು ಫ್ರೇಮ್ ಬೇಕು ಅನ್ನೋದು ಅವ್ರ ಪಾಪ ಬರ್ಕೊಳ್ಳೋರು. ಒಂದು ಫೇಸ್ ಹಾಕ್ಬಿಟ್ಟು ಇಷ್ಟೇ ಇರಬೇಕು ಈ ಶಾರ್ಟ್ ಅಂತ ಕೆಲವು ಡೈರೆಕ್ಟರ್ಗಳು ಬರ್ಕೊಳ್ಳೋದನ್ನು ನೋಡಿದ್ದೀನಿ. ಸೊ ಅಲ್ಲೇ ಎಲ್ಲ ನಾವು ಡಿಸೈಡ್ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ವಿ. ಈಗ ಹಂಗೆ ಆಗಿಲ್ಲ. ಈಗೇನಾಗಿದೆ, ಸಿನಿಮಾ ತೆಗೆದುಬಿಡೋದು, ಏನೋ ಒಂದು ಸ್ಟೋರಿ ಲೈನ್ ಮಾಡಿಕೊಂಡು ಮತ್ತು ಎಡಿಟಿಂಗ್ ಟೈಮ್ನಲ್ಲಿ ಏನಾದ್ರು ಒಂದು ಥಾಟ್ ಬಂತು ಅಂದರೆ ಅದನ್ನು ಹೆಂಗೆ ತೆಗೆಯೋದು, ಸರಿ ಒಂದು ಗ್ರೀನ್ ಮ್ಯಾಟ್ ಮಾಡೋಣ, ಬ್ಯಾಕ್ಗ್ರೌಂಡ್ ಅದನ್ನು ತೋರಿಸೋಣ ಅಂತೇಳಿ ಇವಾಗೆಲ್ಲ ಆ ಥರ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಮೊದಲಾದರೆ ನಮಗೆ ನೆಗೆಟಿವ್ ಎಕ್ಸ್ಪೋಸ್ ಇತ್ತು, ಇಷ್ಟೇ ಪ್ರಿಂಟ್ ಹಾಕಿಸ್ತಾಯಿದ್ವಿ, ಒಂದು 15 ಪ್ರಿಂಟ್ ಹಾಕಿಸ್ತಾಯಿದ್ವಿ ರಿಲೀಸ್ ಅಂದರೆ. 15 ಪ್ರಿಂಟ್ ಹಾಕಿದ್ರೆ ದೊಡ್ಡದು. ಆಮೇಲೆ ಪಿಕ್ಚರ್ ಸಕ್ಸಸ್ ಆದರೆ ಮತ್ತೆ ಪ್ರಿಂಟ್ಸ್ ಎಕ್ಸ್ಟ್ರಾ ಆಗೋದು. ಒಂದು ಪ್ರಿಂಟಿಗೆ ಹೆಚ್ಚು ಕಡಿಮೆ ಒಂದು ನಾವು 40 ಸೆಂಟ್ರ್ ಕವರ್ ಆಗ್ತಿತ್ತು. ಅದಾದಮೇಲೆ ಸ್ಕ್ರ್ಯಾಚಸ್ಸು ಅವು ಇವೆಲ್ಲ ಜಾಸ್ತಿ ಆಗಿಬಿಡೋದು. ಇವತ್ತಿಗೇನು ಒಂದೇ ದಿವಸ 1000 ಥಿಯೇಟರ್ಸ್ಗೆ ರಿಲೀಸ್ ಮಾಡ್ಬೋದು, 2000 ಥಿಯೇಟರ್ಗೆ ರಿಲೀಸ್ ಮಾಡ್ಬೋದು ಒಂದೇ ದಿವಸ. ಸ್ಯಾಟಲೈಟ್ ಎಲ್ಲ ಥ್ರೂ ಸ್ಯಾಟಲೈಟ್ ರಿಲೀಸ್ ಮಾಡ್ತಾಯಿದ್ದೀವಿ. ನೋ ಸ್ಕ್ರ್ಯಾಚ್, ನಥಿಂಗ್. ನೀವು ಬೆಂಗಳೂರಿನಲ್ಲಿ ಏನು ಕಂಟೆಂಟ್ ನೋಡ್ತೀರಾ, ನಾವು ಯಾವುದೋ ಒಂದು ಹಳ್ಳಿಲಿ ಕೂತ್ಕೊಂಡು ಸೇಮ್ ಕಂಟೆಂಟೇ ನೋಡ್ಬೋದು. ಸೇಮ್ ಕ್ವಾಲಿಟಿ ಎಲ್ಲ ಒಂದೇ ಥರ ಇರುತ್ತೆ. ಇಲ್ಲ, ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ನಿಮ್ಗೇನಾಗುತ್ತೆ, ಅವರು 1K ರೆಸೊಲ್ಯೂಷನ್ ಪ್ರೊಜೆಕ್ಟರ್ಗಳು ಹಾಕಿರ್ತಾರೆ, 2K ರೆಸೊಲ್ಯೂಷನ್ ಪ್ರೊಜೆಕ್ಟರ್ಸ್ ಇರ್ತದೆ, 4K ರೆಸೊಲ್ಯೂಷನ್ ಪ್ರೊಜೆಕ್ಟರ್ಸ್ ಇರ್ತದೆ. ಆಮೇಲೆ ಈಗ ಲೇಸರ್ ಪ್ರೊಜೆಕ್ಟರ್ಸ್ ಬಂದಿದ್ದಾವೆ, ವೆರೈಟೀಸ್ ಇದ್ದಾವೆ. ಈಗ ಡಿಜಿಟಲ್ ಆಗ್ತಾ 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 ಖರ್ಚು ಹೆಚ್ಚಾಗಿದೆ ವಿನಃ ಇನ್ಕಮಿಂಗ್ ಸೋರ್ಸ್ ರಿಡ್ಯೂಸ್ ಆಗೋಯ್ತು. ಮತ್ತು ಜನ ಡೈವರ್ಟ್ ಆಗಿಬಿಟ್ರು. ಹೇಳಿದ್ನಲ್ಲ, ಜನ ಯಾವ ಮಟ್ಟಕ್ಕೆ ಡೈವರ್ಟ್ ಆಗಿದ್ದಾರೆ ಅಂದರೆ, ಈಗ 3 ದಿವಸ ಹಾಲಿಡೇ ಇದೆ ಅಂದರೆ ನಾವು ಸಿನಿಮಾ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ತಿದ್ವಿ. ಈಗ 3 ದಿವಸದ ರಜಾ ಇದೆ ಅಂದ ತಕ್ಷಣ ಎಲ್ಲ ರೆಸಾರ್ಟ್ಸು, ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಕಲೆಕ್ಷನ್ಸ್ ಜಾಸ್ತಿ ಆಗಿದ್ದಾವೆ, ಸಿನಿಮಾ ಕಮ್ಮಿ ಆಗೋಗಿದೆ.
ಸೊ ಸಿನಿಮಾ ಈಗ ಜನಕ್ಕೆ ಲಾಸ್ಟ್ ಆಪ್ಷನ್ ಆಗೋಯ್ತು. ಲಾಸ್ಟ್ ಡೆಡ್ ಆ್ಯಂಡ್ ಲಾಸ್ಟ್ ಅದು. ಅವ್ರಿಗೀಗ ಆಪ್ಷನ್ ಸಿನಿಮಾ ಬೇಕಾಗಿಲ್ಲ. ಈಗೇನು ಸರ್, ಇನ್ಸ್ಟಾಲ್ಮೆಂಟಲ್ಲಿ ಟಿ ವಿ ಸಿಗ್ತದೆ, 60 ಇನ್ಸ್ಟಾಲ್ಮೆಂಟ್ ತಗೊಂಡ್ರೆ 60,000 ರೂಪಾಯಿ ಟಿ ವಿ, ತಿಂಗ್ಳಿಗೆ 1,000 ರೂಪಾಯಿ ಸಂಬಳದಲ್ಲಿ ಹೋಗುತ್ತೆ. ದೊಡ್ಡ ಟಿ ವಿ ಹಾಕತ್ತಾರೆ 60 ಇಂಚಸ್ಸು, ಮನೆಯಲ್ಲೇ ಏನು ಬೇಕೋ ಸೌಂಡ್ ಎಫೆಕ್ಟ್ ಕೇಳುತ್ತೆ, ಎಲ್ಲ ಕೇಳುತ್ತೆ. ಏನಕ್ಕೆ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ? ಹೋಗಲ್ಲ. ಕೆಲವರು ಸಿನಿಮಾ ನೋಡಬೇಕು ಅನ್ನೋದು ಜನಗಳಿಗೆ, ಕೆಲವರು ಪ್ಯಾಷನ್ ಇದ್ದವ್ರು ಮಾತ್ರ ಹೋಗ್ತಾರೆ. ಬಿಕಾಸ್ ಬಿಗ್ ಸ್ಕ್ರೀನ್ ಈಸ್ ಡಿಫ್ರೆಂಟ್, 60 ಇಂಚಸ್ ಟಿ ವಿ ಈಸ್ ಡಿಫ್ರೆಂಟ್. ಅದೊಂದು ಪ್ಯಾಷನ್ ಇದ್ದವ್ರು ಹೋಗ್ತಾರೆ ಅಷ್ಟೇ ಸಿನಿಮಾ. ಸೊ ಸಿನಿಮಾ ಹೇಗಿದೆ ಇವತ್ತು ಗಾಂಧಿನಗರ? ಯಾಕಂದರೆ ಗಾಂಧಿನಗರದ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ, ಒಂದು ಬೆರಗು, ಒಂದು ಆಶ್ಚರ್ಯ. ಗಾಂಧಿನಗರದಲ್ಲಿ ಏನಿದೆ ಈಗ? ಯಾವ ಆಫೀಸು ಇಲ್ಲ, ಯಾವ ಪ್ರೊಡ್ಯೂಸರ್ ಆಫೀಸು ಇಲ್ಲ, ಯಾವ ಡಿಸ್ಟ್ರಿಬ್ಯೂಟರ್ ಆಫೀಸ್ಗಳು ಇಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ಜನ ತುಂಬ ಹಳಬ್ರು ಟೈಮ್ ಪಾಸ್ಗೆ ಇಟ್ಕೊಂಡಿರ್ತಕ್ಕಂಥ ಆಫೀಸ್ ಬಿಟ್ಟರೆ, ನಮಗೆ ಇವತ್ತಿಗೆ ಎಲ್ಲವೂ ಮೊಬೈಲೇ ಆಫೀಸು. ಮೊಬೈಲ್ನಲ್ಲಿ ಕೂತ್ಕೊಂಡ್ರೆ ನಾನು ಎಲ್ಲೋ ಬೇಕಾದ್ರೂ ಮಾತಾಡ್ಬೋದು, ಯಾವ ಕಂಪನಿಗೆ ಬೇಕಾದ್ರೂ ಮಾತಾಡ್ಬೋದು, ಮೇಲಲ್ಲಿ ನಾವು ಆನ್ಸರ್ ಕೇಳ್ಬೋದು ಅವ್ರಿಗೆ. ಇವತ್ತೆಲ್ಲ ಆ ಫಾರ್ಮಾಲಿಟೀಸಿಗೆ ಬಂದುಬಿಟ್ಟಿದ್ದೀವಿ. ಇವಾಗ ನಮಗೆ ಸಿಂಗಲ್ ಸ್ಕ್ರೀನ್ಗಿಂತ ನಮ್ಮ ಜನ ಏನಾಗೋಗಿದೆ, ಮಾಲ್ಗಳಲ್ಲಿ ಪಿಕ್ಚರ್ ನೋಡೋ ಹವ್ಯಾಸ ಕೆಲವ್ರಿಗೆ ಜಾಸ್ತಿ ಇದೆ. 300 ರೂಪಾಯಿ ಇಲ್ಲ 500 ರೂಪಾಯಿ ಬೇಕಾದ್ರೆ ಕೊಟ್ಟು ಟಿಕೆಟಿಗೆ ಕಾಸು ಕೊಟ್ಬಿಟ್ಟು ಕಂಫರ್ಟ್ ಝೋನಲ್ಲಿ ಸಿನಿಮಾ ನೋಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಈಗ ಸಿಂಗಲ್ ಸ್ಕ್ರೀನ್ಗಳು, ಹಳೆ ಕಾಲದ ಸ್ಕ್ರೀನ್ಗಳೆಲ್ಲ ಆ ಕಂಫರ್ಟ್ ಝೋನಲ್ಲಿ ಇಲ್ಲ. ಇವಾಗ ಈ ಥರ ಸೋಫಾಲ್ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಮಾಲಲ್ಲಿ ಅದಕ್ಕೊಂದು ಸೆಕ್ಷನ್ನೇ ಬೇರೆ ಇದೆ. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಸೊ ಮಾಲಲ್ಲಿ ಏನಾಗಿದೆ, ಟಿಕೆಟ್ ರೇಟ್ಸು ಈಗ ನಾವೆಲ್ಲ ಒದಾಡ್ತಾ ಇದ್ದೀವಿ, 200 ರೂಪಾಯಿ ಒಳಗಿರಬೇಕು, 200 ರೂಪಾಯಿ ಮೇಲ್ಪಟ್ಟು ಯಾವುದೇ ಕಾರಣಕ್ಕೂ ಟಿಕೆಟ್ ರೈಸ್ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತಾಡಿದ್ದಾರೆ. ಅದು ಜೀವ ಆಗಿ ಬಂತು ಅಂದರೆ ಎಲ್ಲರಿಗೂ ಒಂದು ಚೂರು ಹೆಲ್ಪ್ ಆಗ್ಬೋದು. ಅದು ಅಂತ ಅಂದ್ಕೊಂಡಿದ್ದೀವಿ. ಈಗ ಮಾಲಲ್ಲೂ ಒಂದೇನು, ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ 800 ರೂಪಾಯಿ ಟಿಕೆಟು, 1000 ರೂಪಾಯಿ ಟಿಕೆಟು, 2000 ಟಿಕೆಟು ಯಾವತ್ತಿಗೆ ಮಾಡ್ತಾರೆ ಅವರು? ರಿಲೀಸ್ ಆದ ದಿವ್ಸಕ್ಕೆ ಮಾತ್ರ ಇರ್ತದೆ. ಅದು ಆದ ಮಾರನೇ ದಿವ್ಸಕ್ಕೆ ಇರಲ್ಲ ಆ ರೇಂಜು. ಆ ರೇಂಜ್ ಯಾಕಿರಲ್ಲ ಅಂದರೆ, ಆ ಸಿನಿಮಾ ರುಚಿಸಿದ್ರೆ ಆ ರೇಂಜ್ ಕಂಟಿನ್ಯೂ ಆಗುತ್ತೆ. ಪಿಕ್ಚರಲ್ಲಿ ಏನು ಕಂಟೆಂಟ್ ಇಲ್ಲ ಅಂದರೆ ಆ ರೇಟ್ ಕೊಟ್ಟು ಯಾರು ಒಳಗೂ ಬರೋಲ್ಲ. ಕಡೆಗೆ 200 ರೂಪಾಯಿಗೆ 150 ರೂಪಾಯಿಗೆ ಇಟ್ಟಿರ್ತಾರೆ ವೀಕ್ ಡೇಸಲ್ಲಿ. ಅದಕ್ಕೂ ಕಲೆಕ್ಷನ್ಸ್ ಇಲ್ವಲ್ಲ, ನಿಮಗೆ ಎವ್ರಿ ಡೇ 800 ರೂಪಾಯಿ ಎಲ್ಲಿರುತ್ತೆ? ಎವ್ರಿ ಡೇ 800 ರೂಪಾಯಿ ಎಲ್ಲಿ ಸರ್ ಇರುತ್ತೆ? ಕರೆಕ್ಟು. ಎವ್ರಿ ಡೇ ಬಂದು ನಿಮ್ಗೆ 100, 150, 125ಕ್ಕೂ ಶೋ ಟಿಕೆಟ್ಸ್ ಕೊಡ್ತಾ ಇದ್ದಾರೆ. ಈವನ್ ಇನ್ ಮಾಲ್ ಅವ್ರದ್ದೊಂದು ಕಂಡೀಷನ್ ಇದೆ, ಮಿನಿಮಮ್ 12 ಟಿಕೆಟ್ ಸೇಲ್ ಆದರೆ ಮಾತ್ರ ನಿಮಗೆ ಪ್ರಿವ್ಯೂ ಕೊಡ್ತಾರೆ, ಇಲ್ದ್ರೆ ಕೊಡಲ್ಲ. ಅವತ್ತು ಇಲ್ಲಾಂದ್ರೆ ಪ್ರೊಜೆಕ್ಟರ್ ಆನ್ ಆಗಲ್ಲ, ಇಲ್ದ್ರೆ ಅವನಿಗೆ ಎಲೆಕ್ಟ್ರಿಸಿಟಿ ಬಿಲ್, ನಾನು ಹೇಳಿದ್ನಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಖರ್ಚಾಗುತ್ತೆ ಅನ್ನೋದು ಇವತ್ತಿಗೆ. ಆಮೇಲೆ ಮಾಲಲ್ಲಿರೋ ಥಿಯೇಟರ್ಸ್ ಅಷ್ಟು ಮೇಂಟೆನೆನ್ಸ್ ಕಾಸ್ಟ್ಲಿ ಇದೆ. ಅವ್ರ ಟಾಯ್ಲೆಟ್ಸಿಂದ ಹಿಡಿದು ಅವರು ಥಿಯೇಟ್ರ್ ಒಳಗಡೆ ಆಡಿಟೋರಿಯಮಿಂದ ಹಿಡಿದು ಪ್ರತಿಯೊಂದು ಮೇಂಟೆನೆನ್ಸು ಕಾಸ್ಟ್ಲಿ ಇದೆ. ನಿಮ್ಮ ನೀಟ್ ಕಾರ್ಪೆಟ್ ಹಾಕಿ, AC ಹಾಕಿ, ಫುಲ್ಲು ಇದರಲ್ಲೇ ಅವನು ನಿಮಗೆ ಪ್ರೊಜೆಕ್ಷನ್ ಕೊಡ್ತಾನೆ ಪಾಪ. ರಾಯಲ್ ಟ್ರೀಟ್ಮೆಂಟ್. ನಾವು ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಅವನಿಗೆ ಜನ ಬರಲ್ಲ ಪಾಪ, ಏನು ಶೋ ಕೊಡ್ತಾನೆ ಅವನು? ಕರೆಕ್ಟ್. ಎಲ್ಲರಿಗೂ ತೊಂದರೆ ಇದೆ. ಆಡಿಯನ್ಸ್ ಬಂದರೆ ಮಾತ್ರ ಚಿತ್ರರಂಗ, ಆಡಿಯನ್ಸ್ ಬರಲಿಲ್ಲ ಅಂದರೆ ಚಿತ್ರರಂಗ ಇಲ್ಲಪ್ಪ, ಚಿತ್ರರಂಗ ಇರಲ್ಲ. ಬರ್ಬೋದು ಆಡಿಯನ್ಸ್ ಏನಾದ್ರು ಈ ಟ್ರೆಂಡ್ ಮತ್ತೆ ಚೇಂಜ್ ಆಗಿ ಜನಕ್ಕೆ ಮತ್ತೆ ಥಿಯೇಟ್ರ್ ಬೇಕು ಅನ್ಸುತ್ತಾ? ಹೇಳಕ್ಕೆ ಬರಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತ ಯಾವತ್ತೋ ಒಂದು ದಿವಸ ಬದಲಾವಣೆ ಆಗ್ಬೋದು. ಅಷ್ಟೊತ್ತಿಗೆ ಇರೋ ಬರೋ ಪ್ರೊಡ್ಯೂಸರ್ಸ್ ಎಲ್ಲ ಖಾಲಿ ಆಗ್ಬಿಟ್ರೆ, ಪ್ರೊಡ್ಯೂಸರ್ಸ್ ಖಾಲಿ ಆಗೋಗ್ಬಿಟ್ರೆ ನಿಮ್ಗೆ ಎಲ್ಲಿಂದ ಆಗುತ್ತೆ? ನಮ್ಮಲ್ಲಿ ರೀಮೇಕ್ಗಳು ಈಗ 90s, 2000s, 2010sಲ್ಲಿ ರೀಮೇಕ್ಗಳು ಒಂದು 30 ವರ್ಷ ತುಂಬ ರೀಮೇಕ್ಗಳು ಸುಗ್ಗಿ ಇತ್ತು. ಅವೇನಾದ್ರು ತೊಂದರೆ ಕೊಟ್ಟಿದ್ದಾವೆ ನಮಗೆ. ಈಗ ನೋಡಿ, ಈಗ ಡಬ್ಬಿಂಗ್ ಬಂದ್ಬಿಟ್ಮೇಲೆ ಈಗ ತುಂಬ ಬೇರೆ ಬೇರೆ ಸಿನಿಮಾಗಳು ನಾವು ಅದೇ ಕನ್ನಡದಲ್ಲೇ ನೋಡೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಎಲ್ಲ ಬರೀ ಸೌಂಡ್ ಮಾತ್ರ ಚೇಂಜ್ ಮಾಡಿಕೊಂಡು. ಸೊ ರೀಮೇಕ್ಗಳಿದ್ದು ಒರಿಜಿನಲ್ ಕಥೆ ಬರೆಯೋರು ಸಮಸ್ಯೆ ಆಗೋಯ್ತಾ? ಅದು ಏನಾದ್ರು ಇವತ್ತು ಕಂಟೆಂಟ್ ಬರೆಯೋರು ಸಮಸ್ಯೆ ಇದೆಯಾ? ಈಗ ರೀಮೇಕ್ ಎಲ್ಲಿದೆ? ಅಲ್ಲ, ರೀಮೇಕ್ ಇತ್ತಲ್ಲ, ಅಂದರೆ ಅವಾಗಲೂ ಏನು ಪ್ರಾಬ್ಲಮ್ ಏನಿಲ್ಲ. ಈಗ 150 ಸಿನಿಮಾ ತೆಗಿತಿದ್ವಿ ಕನ್ನಡ ಚಿತ್ರರಂಗ, ಇವತ್ತು 300 ಬಂದಿದ್ವಿ ಬಿಡಿ. ನಾನು ಹೇಳ್ತಿರೋದು ಅರ್ಲಿ ಬಿಫೋರ್ 2000 ಅಥವಾ 2005 ಮುಂಚೆ ಒಂದು 150ರಿಂದ 200 ಸಿನಿಮಾ ರಿಲೀಸ್ ಆಗ್ತಿತ್ತು ಕನ್ನಡ ಪಿಕ್ಚರ್. ಒಂದಷ್ಟು ಕಲೆಕ್ಷನ್ ಬರ್ತಾಯಿತ್ತು. ರೀಮೇಕ್ ಅಂದರೆ ಎಷ್ಟು ಬರೋದು? ಒಂದು ಸೂಪರ್ ಹಿಟ್ ಯಾವುದೋ ಲ್ಯಾಂಗ್ವೇಜಲ್ಲಿ ಆಗಿರೋ ಒಂದು 20-25 ಪಿಕ್ಚರ್ ಬರ್ತಿತ್ತು. ಮಿಕ್ಕಿದಷ್ಟು ಇಲ್ಲಿರೋ ರೈಟರ್ಸ್ ತಾನೇ ಕೊಡ್ತಾ ಇದ್ದಿದ್ದು ನಿಮಗೆ. ಈಗ ರೀಮೇಕ್ ಮಾಡೋ ಪರಿಸ್ಥಿತಿನಲ್ಲಿ ಇಲ್ವಲ್ಲ ಯಾರೂ. ಯಾಕೆಂದ್ರೆ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಒಂದೇ ದಿವಸ ರಿಲೀಸ್ ಆಗೋಗಿರುತ್ತಲ್ಲ ಪಿಕ್ಚರ್. ಹೌದು. ರೀಮೇಕ್ ಎಲ್ಲಿಂದ ಆಗುತ್ತೆ? OTT ಗಂತೂ 7 ಭಾಷೆ ಬಂದ್ಬಿಡುತ್ತೆ ಒಟ್ಟಿಗೆ. OTT-ನಲ್ಲಿ ನೀವು ಇವತ್ತಿಗೆ ಅವ್ನು ಎಲ್ಲ ರೈಟ್ಸ್ ಬರ್ಸ್ಕೊಂಡೇ ಕೊಡೋದು ನಿಮಗೆ. ಆಮೇಲೆ OTT-ನಲ್ಲಿ ನೋಡ್ರಿ, OTT ಇದೆ ಅಂತ ಸಿನಿಮಾ ಮಾಡೋಕ್ಕಾಗಲ್ಲ. OTT ಅವನು ನಿಮ್ಮ ಕಂಟೆಂಟು ಪಿಕ್ಚರ್ ರಿಲೀಸ್ ಆಗಿ 2 ವಾರ ಹೋಗಿದ್ರೆ ಅವ್ರದ್ದೇನೋ ಒಂದು ರೇಟಿಂಗ್ಸ್ ಅಂತೆ. ಅದು ರೇಟಿಂಗ್ ಯಾವನು ಕೊಡ್ತಾನೆ ನನಗೆ ಇವತ್ತರೆಗೂ ಗೊತ್ತಿಲ್ಲ. ಅದು ಆ ರೇಟಿಂಗ್ಸ್ ಮೇಲೆ ಅವ್ನು ಸಿನಿಮಾ ಬೈ ಮಾಡ್ತಾನೆ. ಒಂದೊಂದು ಟೈಮು ಬೈ ಮಾಡಲ್ಲ. ಅವನಿಗೇನೋ ನಿಮ್ಮದು ಒಂದು ಬೆಟರ್ ರೇಟಿಂಗ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಅವನದು 4 ಸ್ಟಾರ್ 5 ಸ್ಟಾರ್ ಏನಾರು ಇದ್ದು 3.5 ಸ್ಟಾರ್ ಇದ್ದರೆ ಒಂದು ಕೆಲಸ ಮಾಡು, ನೀನೇ ಪಿಕ್ಚರ್ ಹಾಕೋ, ನೀನೇ ಅಪ್ಲೋಡ್ ಮಾಡೋ, ಎಲ್ಲವೂ ಮಾಡಿ ಆದಮೇಲೆ ಏನು ನಿನ್ನ ಕಂಟೆಂಟಲ್ಲಿ ದುಡ್ಡು ಬರುತ್ತೆ 50-50 ಅಂತಾನೆ. ಏನು ಲೆಕ್ಕಾಚಾರದ ಮೇಲೆ 50-50 ಹಾಕ್ಕೊಳ್ತೀವಿ ನಾವು?
ಏನು ಲೆಕ್ಕಾಚಾರದ ಮೇಲೆ ಹಾಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅಥವಾ ಅವನು ಔಟ್ ರೇಟ್ ಕೊಡಬೇಕು, ಒಳ್ಳೆ ರೇಟ್ ಕೊಟ್ಟು ಪಿಕ್ಚರ್ ತಗೋಬೇಕು ಅಂದರೆ ಇಟ್ ಶುಡ್ ಬಿ ಎ ಸೂಪರ್ ಹಿಟ್. ಸೂಪರ್ ಹಿಟ್ ಆಗಲಿಲ್ಲ, ಸ್ಟಾರ್ ಕ್ಯಾಸ್ಟ್ ಇಲ್ಲ ಅಂದರೆ ಅವನು ಕೂಡ ಪಿಕ್ಚರ್ ತಗೊಳ್ಳಲ್ಲ. OTT ನಂಬಿ ಸಿನಿಮಾ ಮಾಡೋನು ಮೂರ್ಖರು ಅಂತ ನಾನು ಹೇಳೋದು. OTT ನಂಬಿ ನೀವು ಸಿನಿಮಾ ಮಾಡ್ತೀರಾ, ಆ OTT ಕಂಪ್ನಿ ಅವನಿಗೆ ಫಸ್ಟು ನೀವು ಸ್ಕ್ರಿಪ್ಟ್ ಕೊಡಿ, ಅವನ ಅಪ್ರೂವಲ್ ಕೊಡಿ, ಅವನಿಂದ ಒಂದಷ್ಟು ಫೈನಾನ್ಸ್ ಬೆನಿಫಿಟ್ ತಗೊಂಡು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಆದರೆ ಮಾತ್ರ ನಿಮಗೆ OTT ಕಡೆಯಿಂದ ದುಡ್ಡು ಬರ್ತದೆ. ಇಲ್ಲಾಂದರೆ ಒಂದೇ ಒಂದು ರೂಪಾಯಿನೂ ಬರಲ್ಲ ಅವನಿಂದ. ದಿಸ್ ಇಸ್ ದ ಪ್ರಾಬ್ಲಮ್. ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಅದ್ಭುತವಾದ ಕಲಾವಿದರ ಹೆಸರುಗಳ ಪಟ್ಟಿಯಲ್ಲಿ ಪ್ರಾರಂಭದಲ್ಲೇ ಕಾಣಿಸ್ಕೊಳ್ಳುವಂಥದ್ದು ನಮ್ಮ ಮುಸುರಿ ಕೃಷ್ಣಮೂರ್ತಿಯವರ ಹೆಸರು. ಹೇಗೆ ನಮ್ಮ ನರಸಿಂಹರಾಜ್ ಅವರು, ಬಾಲಣ್ಣವರು ಇವ್ರ ಹೆಸರುಗಳನ್ನೆಲ್ಲ ನಾವು ಹೇಳ್ತೀವಿ, ಅದೇ ರೀತಿ ಮುಸುರಿ ಕೃಷ್ಣಮೂರ್ತಿಯವರ ಹೆಸರು ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದಂತಹ ಕಲಾವಿದರವರು, ಬಹಳ ಸ್ಪಾಂಟೇನಿಯಸ್ ಆದಂತಹ ವರ್ಸಟೈಲ್ ಕಲಾವಿದರು. ನೋಡಿ, ಅವರು ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಹೆಚ್ಚು ಮಾಡಿದರೂ ಕೂಡ ಅವರು ನಾಟಕದಲ್ಲಿ ಬಹಳ ಗಂಭೀರವಾದಂತಹ ರಾಜಪಾತ್ರಗಳನ್ನು ಮಾಡಿದಂಥವ್ರು ಅವರೆಲ್ಲರೂ, ಹಾಸ್ಯದ ಜೊತೆಗೆ ಕೂಡ. ಅದು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ರಂಜಿಸಿದ್ರು ಅಂದರೆ ಅಷ್ಟು ರೇಂಜ್ ಇತ್ತು ಅವ್ರಿಗೆ. ನೀವು ನಮ್ಮ ಬಾಬು ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರ ಮಗ ಬಾಬು ಹಿರಣ್ಣಯ್ಯನವ್ರ ಸಂದರ್ಶನ ನೋಡಿದರೆ ನಿಜಕ್ಕೂ ಮುಸುರಿ ಕೃಷ್ಣಮೂರ್ತಿಯವರು ಯಾರೋ, ಅವ್ರ ಹಿನ್ನೆಲೆ ಹೇಗಿತ್ತು, ನಾಟಕದ ದಿನಗಳು ಹೇಗಿದ್ವು, ಕೆ ಹಿರಣ್ಣಯ್ಯನವ್ರ ಜೊತೆಗೂ ಆಯಿತು, ಜೊತೆಗೆ ನಮ್ಮ ಮಾಸ್ಟರ್ ಹಿರಣ್ಣಯ್ಯನವ್ರ ಜೊತೆಗೂ ಆಯಿತು. ಅದನ್ನೆಲ್ಲ ಸವಿಸ್ತಾರವಾಗಿ ಸವಿವರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರ ಪುತ್ರ ನಮ್ಮ ಜಯಸಿಂಹ ಮುಸುರಿಯವರ ಮಗ. ಸೊ ಆ ಒಂದು ಲೆಗಸಿನ ಮುಂದುವರಿಸ್ತಿದ್ದಾರೆ ಅವರು. ಸರ್, ಬಹಳ ಧನ್ಯವಾದ ತಮಗೆ ಕಲಾ ಮಾಧ್ಯಮದ ಪರವಾಗಿ. ಸರ್, ನಮ್ಮ ಮನೆಯವ್ರಿಗೂ ತಾವು ಬಂದದ್ದು ನಂಗೆ ಭಾಳ ಸಂತೋಷ ಆಯಿತು. ಸೊ ಇಂತಹ ಕಲಾವಿದರ ಮತ್ತೆ ನಾವು ನೋಡ್ತೀವೋ ಇಲ್ವೋ, ಆದರೆ ಬಹಳ ಅದ್ಭುತವಾದಂಥ ಒಂದು ಎರ ಅದು ಮುಸುರಿಯವ್ರದ್ದಾಗ್ಬೋದು ಅಥವಾ ಇವ್ರದ್ದು ಕೂಡ. ಹಾಗಾಗಿ ಸೊ ನಿಮ್ಮೆಲ್ಲರ ಪರವಾಗಿ ಸರ್ಗೆ ಸರ್ ಮತ್ತೊಮ್ಮೆ ಧನ್ಯವಾದ ಸರ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.